ಕ್ಷಿಪ್ರ ಬೆಳವಣಿಗೆ ಆಗುತ್ತೆ ಎಂದಿದ್ದ ಬಿವೈಬಿಗೆ ಈಗ ಡಿಕೆ ಡಿಚ್ಚಿ ಕೊಟ್ಟಿದ್ದಾರೆ. ಯಾವ ಬದಲಾವಣೆಯೂ ಇಲ್ಲ, ಬೋಗಸ್ ಆಗಿದೆ ಎಲ್ಲ. ಯಾವ ಬದಲಾವಣೆ ಏನೂ ಆಗಲ್ಲ, ಎಲ್ಲ ಬೋಗಸ್ ಇವ್ರದು. ವಿಜೇಂದ್ರ ಟೀಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಮೊದಲು ಬಿಜೆಪಿ ಮನೆ ನೋಡ್ಕೊಳ್ಳಿ, ಅವರ ಮನೆನೇ ಒಡೆದು ಹೋಗಿದೆ. ನಾವು ಗಟ್ಟಿಯಾಗಿದ್ದೇವೆ ಅಂತ ಬಿವೈ ವಿಜೇಂದ್ರ ವಿರುದ್ಧ ಡಿಸಿಎಂ ಡಿಕೆ ಶಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿಗೆ ಹತ್ರ ಆಗ್ತಿದ್ದಾರೆ ಅನ್ನುವಂತ ಆಕ್ಷೇಪ ಕಾಂಗ್ರೆಸ್ ಶುರುವಾಗಿದೆ. ಬೇರೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಂಡವ್ರೆ. ಶಿವರಾತ್ರಿಯ ಸಂದರ್ಭದಲ್ಲಿ ಇಶಾ ಫೌಂಡೇಶನ್ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಶಿವರಾತ್ರಿ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕೇ ಹೊರತು ನಾನಲ್ಲ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವತ್ತೇ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ. ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷದಲ್ಲಿ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ. BJP says that there is a possibilities of rapid developments in the state Congresses. BJP. It is all bogus. First, let BJP keep his house in order. As some of my ministers have said, a lot of BJP MLAs are trying to be in touch with us. So already my minister has disclosed it. I don't want to discuss on that. Sir. It is a broken house. Congress is a united house. Sir, MK Stalin strongly opposed the central government proposed the constituency demilitation and the implementation of the Congress party fully opposes. They are trying to reduce our numbers in the south. We stand united. We will fight united. We want our status to be there. We want more now our numbers to be retained from our state.